ಹೂಸಪ್ಪ ಉಣ್ಮೇಲೆ ಒಂದು ಕ್ಷಣ ಒಂದು ಗಂಟೆ ಕುಕ್ಕಂಡು ಸುಧಾರಿಸ್ಕೋಬೇಕಪ್ಪ. ಇಲ್ದಿದ್ರೆ ನನ್ನ ಕೈಲಂತೂ ಓಡಾಡೋಕ್ಕಾಗಲ್ಲ. ಏನು ಬದುಕು ಮಾಡೋಕ್ಕಾಗಲ್ಲ, ಎದ್ದು ಎಲ್ಗೂ ಓಡಾಡೋಕ್ಕೆ ಆಗಲ್ಲ. ಹ್ಞೂ ಕಣಮ್ಮ, ಕುಕ್ಕಬೇಕು. ಉಣ್ಮೇಲೆ ಹೊಟ್ಟೆ ಭಾರ ಆಗಿರುತ್ತಲ್ವಾ, ಎದ್ದು ಓಡಾಡಬಾರ್ದು. ಸುಸ್ತಾದಂಗೆ ಆಗುತ್ತೆ, ಓಡಾಡಿರಿ, ಕುಕ್ಕಂಡಿರ್ಬೇಕು. ಅಮ್ಮ ಚೆನ್ನಾಗಿ ಮಾಡಿದ್ಲು ಅಲ್ವೇ ಅಡುಗೆನ ಮಂಗಿ? ಹ್ಞೂ ಚೆನ್ನಾಗಿತ್ತಪ್ಪ. ನಾನು ಅದಕ್ಕೆ ಒಂದಿಟ್ಟು ಸ್ಯಾನೇನೆ ಉಂಡೆ, ಅದಕ್ಕೆ ಹೊಟ್ಟೆ ಭಾರ ಆದಂಗೆ ಆಗ್ಬಿಟ್ಟೈತಿ. ಇವಾಗ ಒಂದು ಕ್ಷಣ ಹೊತ್ತು ಒಂದಿಟ್ಟು ಅಡ್ಕೆಲಿ ಹಾಕ್ಕೊಂಡು ಮನಿಕೊಂಬಿಟ್ರೆ ಆಹಾ ತಣ್ಣಗೆ ನಿದ್ದು ಬರುತ್ತೆ. ಹ್ಞೂನಮ್ಮ, ನಾನು ಎಲ್ಲನ ಹೋಗಿ ಜಾಕ್ಲಿ ಕಟ್ಟೆ ಮೇಲೆ ಇಲ್ಲ ಹಳ್ಳಿ ಕಟ್ಟೆ ತಾಗೆ ಮರದ ನೆಳ್ಳಾಗೆ ಮನಿಕ ಬಿಡ್ತೀನಿ. ನೀನು ಮನೆಗೆ ಮನಿಕ. ಮನೆ ಕಂಡ್ರೆ ಅಡ್ಕೆಲೆ ಎಲ್ಲ ಐತೆ ನಂತಾಗ ಅಕ್ಕೆ ಮಕ್ಕಿ. ಈಗ ಅಡ್ಕೆಲೆ ಹಾಕಿಬೇಕು, ಅದಕ್ಕೆ ಆ ತಿಮ್ಮಜ್ಜಿ ತಕೋ, ಇಲ್ಲಾಂದ್ರೆ ಆಗ ಇವರ ದೇವಮ್ಮ ರಮ್ಮಯ್ಯ ಶಿವಮ್ಮ ಅವಜ್ಜಿ ತಕೋ, ಯಾರ ತಕ್ಕನ ಹೋಗಿ ಅಡ್ಕೆಲೆ ಹಾಕ್ಕೊಂಡು ಆಮೇಲೆ ಬಂದು ಮನಿಕೊಂತೀನಿ ಬಿಡು. ಅದು ಸರಿ, ಇವಳೆಲ್ಲಿ ಹೋದ್ಲಪ್ಪ ನಿನ್ನ ಹೆಂಡ್ತಿ? ಎಲ್ಗೋದ್ಲು? ಎಲ್ಗೋದ್ಲ ಏನೋ ಯಾರಿಗೆ ಗೊತ್ತು. ಬಿಡು, ಎಲ್ಗಾನೋ ಹಾಳಾಗೋಗ್ಲವಳು, ನಮ್ಗೇನಂತೆ. ಅವಳಿದ್ದಷ್ಟು ನಮಗೆ ಬರೀ ತೊಂದ್ರೆನೇ. ಅವಳಿಂದ ಏನು ಉಪಯೋಗ ಇಲ್ಲ. ಈ ಅಡುಗೆ ಒಂದು ಚೆನ್ನಾಗಿ ಮಾಡ್ತಾಳೆ ಅಷ್ಟೇ, ಉಂಬಕ್ಕೆ ಸೌಖ್ಯಾಗಿ ಉಣ್ತೀವಿ. ಅದೇನೋ ನಿಜಾನೇ. ಅಮ್ಮ ಬಂದು ನೋಡು ಗಯ್ಯಾಳಿ ಮಂಗಿ. ಏನೇ ನಿಂತ್ಕೊಂಡು ಏನು ಹಂಗೆ ನೋಡ್ತಾ ಇದ್ಯಾ? ಓಹೋ, ನೀನು ಎದ್ರ ಸೇಡ್ಕೇನೆ ನಾವು ಎದ್ರಕೊಂಡು ನೀನು ಹೇಳಿದ್ದೆಲ್ಲ ಮಾಡ್ತೀವಿ ಅಂತ ತಿಳ್ಕೊಂಡಿದ್ಯೇನು? ಯಾವುದೇ ಕಾರಣಕ್ಕೂ ನಾವು ಎದ್ರಕೊಳ್ಳೋ ಅಂಥದ್ದೇ ಇಲ್ಲ. ನಾವು ಹೇಳ್ದಂಗೆ ಕೇಳ್ಕೊಂಡು ನಾವು ಮಾಡಿದ್ದ ಅಲ್ಲ, ನಾವು ಹೇಳಿದ್ದ ಮಾಡ್ಕೊಂಡು ಬಿದ್ದಿರ್ಬೇಕು ಅಷ್ಟೇನೆ. ಬಿದ್ದಿರ್ತೀನಿ. ಅಲ್ಲಿ ಕರಿತಾ ಇದ್ದಾರೆ, ಹೋಗ್ಬೇಕಂತೆ, ಹೋಗ್ರಿ ಜಲ್ದು. ಕರಿತಾ ಇದ್ದಾರೆ? ಯಾರು ಕರಿತಾ ಇದ್ದಾರೆ? ಅಲ್ಲೇನೋ 10 ಕುರಿ ಕೊಯ್ದು ಮಟನ್ ಸಾರು ಮಾಡ್ಯಾವ್ರಂತೆ, ಊಟಕ್ಕೆ ನಿಮ್ಮ ಅತ್ತೇನು ನಿನ್ನ ಗಂಡನ್ನು ಕಳಿಸು ಅಂತ ಯಾರೋ ಹೇಳಿದ್ರು, ಅದಕ್ಕೆ ಹೋಗಿ ಉಂಡು ಬರೋಗ್ರಿ ಹೋಗಿ. 10 ಕುರಿ ಕೊಯ್ದು ಸಾರು ಮಾಡಿದಾರ? ಎಲ್ಲೇ ಯಾರೇ? ನಡಿಯಮ್ಮ ಜಲ್ದಿ ಹೋಗೋಣ. ಯೋ ನೋಡ್ದ, 10 ಕುರಿ ಕೊಯ್ದು ನಮ್ಮನ್ನ ಕಳ್ಸ್ಯವ್ರೆ ಊಟ ಮಾಡಕ್ಕೆ. ಬಾ ಹೋಗೋಣ. ನೀನು ಉಂಡು ಬಂದ? ನೀಗೇನು ಬೇಡ, ನೀವು ಹೋಗಿ ಉಂಡು ಬರೋಗ್ರಿ. ಹೊರಗೆ ಇದ್ದಾರೆ, ಹೋಗ್ರಿ, ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಹೌದಾ? ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಅವರೇ ಬಂದೇವ್ರ ಮನೆಗೆ? ಅಯ್ಯಯ್ಯೋ, ನಮ್ಮನ್ನು ಕರ್ಕೊಂಡು ಹೋಗಕ್ಕೂ ಒಬ್ರು ಬರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡು. ಬಾರೋ ಪೆಂಗ, ಜಲ್ದಿ ಹೋಗೋಣ. ಹೋಗ್ರಿ ಜಲ್ದಿ ಕಳಿಸು ಅಂತಾನ ಹೇಳ್ತಾ ಐತೆ ಪಾಪ ಅಕ್ಕಯ್ಯ, ಹೊರಗೆ ನಿಂತ್ಕೊಂಡು ಕಾಯ್ತಾ ಐತೆ. ಹೋಗು. ಬಂದ್ರಾ? ಜಲ್ದಿ ಬರೀ ಹೋಗೋಣ. ಅಲ್ಲಮ್ಮ, ನೀವು 10 ಕುರಿ ಕೊಯ್ದು ಕುರಿ ಸಾರು ಮಾಡಿದ್ದೀರಾ? ಯಾಕೆ ಇವಾಗ? ಅದು ನಮ್ಮನ್ನ ನೀನು ಕರ್ಕೊಂಡು ಹೋಗಕ್ಕೆ ಬಂದಿದ್ಯಾ ಊಟ ಮಾಡಕ್ಕೆ? ಅಯ್ಯಯ್ಯೋ, ಕುರಿ ಸಾರನ್ನ ಗುಂಬಕ್ಕೆ ನಿಮ್ಮನ್ನ ನಾನು ಕರ್ಕೊಂಡು ಹೋಗಕ್ಕೆ ಬರೋಣ? ಕುರಿ ಸಾರನ್ನ ಗುಂಬಕ್ಕೆ ಅಲ್ಲ ಕರ್ಕೊಂಡು ಹೋಗಕ್ಕೆ ಬಂದಿದ್ದು. ಸುಮ್ಮನೆ ತಮಾಷೆ ಮಾಡಬೇಡ, ಹೇಳಮ್ಮ. ಎಲ್ಲಿ ಕುರಿ ಕೊಯ್ದಿದ್ರಾ? ಏನು ಅರಕೆ ಇತ್ತು? ಮಾರಮ್ಮ ಕೊಯ್ದಿದ್ರಾ? ಅಯ್ಯೋ ಅಲ್ಲ, ನನಗೆ ಗೊತ್ತೇ ಇಲ್ಲ ನೋಡು. ಗೊತ್ತಾಗುತ್ತೆ, ಬರ್ರಿ ಹೊಲ್ದಕ್ಕೆ ಹೋಗಿ ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ. ಹೊಲ್ದಾಗ ಅಂದ್ರೆ ಹೊಲ್ದಕ್ಕೆ ಕೊಯ್ದಿರ ಕುರಿನ? ಇಲ್ಲಿ ಜಾಗ ಸಾಕಾಗಲ್ಲ ಅಂತನಾ? ಕುರಿನೂ ಇಲ್ಲ ಕೋಳಿನೂ ಇಲ್ಲ. ನಾನು ಬಂದಿದ್ದು ನಿಮ್ಮನ್ನ ಕೂಲಿ ಕೆಲಸ ಕರ್ಕೊಂಡು ಹೋಗಕ್ಕೆ. ನಮ್ಮ ಅಯ್ಯಪ್ಪ ಹೇಳ್ತು ಹೋಗಿ ಕರ್ಕೊಂಬರೋಗು ಅಂತಾನ, ಅದಕ್ಕೆ ಬಂದಿದ್ದು. ಯಾ ಕುರಿನೂ ಇಲ್ಲ ಕೋಳಿನೂ ಕೊಕ್ರೇನೂ ಇಲ್ಲ. ಕುರಿ ಕೊಯ್ದು ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ನಾನು ಬರ್ಬೇಕಾ? ನಿಮ್ಮಂತ ಕಳ್ರನ್ನ? ಏನಮ್ಮ ಈಗ ಮಾತಾಡ್ತಾ ಇದೆಯಾ? ಕಳ್ರು ಗಿಡ್ರು ಅಂತಾನ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕ. ನಾವೇನೇನು ಕುರಿ ಕೊಯ್ದಿದ್ಯಾ ಅಂತ ಏನು ಬಂದಿಲ್ಲ. ಇವಳು ಐದಾಳಲ್ಲ, ಇವಳು ಮಂಗಿ, ಅವಳೇ ಹೇಳಿದ್ದು. ಯಾರನ 10 ಕುರಿ ಕೊಯ್ದು ಸಾರು ಮಾಡ್ಯವ್ರೆ, ನಿಮ್ಮನ್ನ ಊಟಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದವ್ರೆ, ಹೋಗ್ಬೇಕಂತೆ ಅಂದ್ಲು. ಅದಕ್ಕೆ ಎದ್ದು ಓಡ್ ಬಂದ್ವಿ. ಒಳಗೆ ಕುಕ್ಕೊಂಡಿದ್ದಾರು. ಯಾಕೆ ಹಿಂಗೆ ಸುಳ್ಳು ಹೇಳಿದೆ? ಅವಕ್ಕೈ ಬಂದೈತೆ ಕೂಲಿ ಕೆಲಸ ಕರ್ಕೊಂಡು ಹೋಗಕ್ಕೆ ಅಂತಾನ? ನಿಜ ಹೇಳ್ಬೇಕು ತಾನೆ? ಸುಳ್ಳು ಹೇಳಿ ನಮ್ಮನ್ನ ಕುಕ್ಕೊಂಡು ಆರಾಮಾಗಿ ಕುಕ್ಕೊಂಡಿದ್ದಾರನ್ನ ಹೊರಕ್ಕೆ ಎದ್ದು ಬರಂಗೆ ಮಾಡ್ದಿಯಲ್ಲ? ನಿಜ ಹೇಳಿದ್ರೆ ನೀನು ಬತ್ತಿದ್ರೆ ನೀವಿಬ್ರು ಎದ್ದು ಟಕ್ಕಂತನ. ಈಗ ನೋಡು, ಕುರಿ ಸಾರು ಅಂದಿದ್ಕೆ ಹೆಂಗ್ ಓಡ್ ಬಂದ್ವಿ, ಅದಕ್ಕೆ ಸುಳ್ಳು ಹೇಳಿದ್ದು. ಅಕ್ಕ ಕರ್ಕೊಂಡು ಹೋಗ್ರಿ, ಕೆಲಸ ಮಾಡಿಸ್ರಿ ಬೈಗ ಆಗತಕ್ಕನ. ನೀನ್ ಯಾವಳೆ ಹೇಳೋದು ಕರ್ಕೊಂಡು ಹೋಗ್ರಿ ಕೆಲಸ ಮಾಡಿಸ್ರಿ ಅಂತಾನ? ಗೊತ್ತೈತೆ ನಮ್ಗೆ ಹೋಗೋದು. ನೋಡ್ಕದ್ರಜ್ಜಿ, ಪೆಂಗ, ನಮ್ಗೆ ಟೈಮ್ ಆಯ್ತೆ, ಬಾ ಬೇಗ. ಕೆಲ್ಸಗಾರನು ಬಂದಿಲ್ಲ ಇವತ್ತು, ಕೂಲಿ ಕೆಲ್ಸಕ್ಕೆ ಬಂದಿರೋನು. ಅದಕ್ಕೆ ಇನ್ನೊಂದು ವಾರ 15 ನಿಮ್ಮ ಇದು ದಂಡದ್ದು ದುಡ್ಡು ಮುಗಿಯೋ ತಕ್ಕನ ನೀವೇ ಬರಬೇಕು. ಇನ್ಯಾರು ಕೂಲಿ ಕೆಲ್ಸಕ್ಕೆ ಬರಲ್ಲ ನಮ್ಮ ಹೊಲ್ದಾಗೆ. ಬಾ ಜಲ್ದು, ಕಾಯಿ ಕಡ್ದವ್ರಲ್ಲಿ ಕಾಯಿ ಒತ್ತಾಕ್ಬೇಕಂತೆ. ಕಾಯಿ ಒತ್ತಾಕ್ಬೇಕಾ? ನಾವಾ? ಏನ್ ಬಾ ನಾವ ಅಂತ ಬಾಯ್ ತೆಗಿಬೇಡ, ಬರೀ ಜಲ್ದು ಹೋಗೋಣ. ನಮ್ಮ ಅಯ್ಯಪ್ಪ ತಿರ್ಗಾ ನಮ್ಮನ್ನು ಬೈತೈತಿ, ಓದಾಳ ಇಷ್ಟೋದೆ ಅಂತಾನೆ. ಬಾ ತಿರ್ಗಾ ಆಮೇಲೆ ಕಾಯಿ ಕಡ್ದೇವ್ರು ಯಾರು ಒತ್ಕೊಂಡು ಹೋದಾರು, ಅತ್ಲಾಗಿತ್ಲ ಓಡಾಡ ಅಂತಾರು. ಬರೀ ನಮ್ಮೂರಿನ ಜನ ಮೊದಲೇ ಸರಿ ಇಲ್ಲ. ಯಾತನ ಬಿದ್ದೈತೆ ಅಂದ್ರೆ ಸಾಕು ಓದ್ಕೊಂಡು ಅದೇ ಹೋಗ್ತಾರೆ. ಹೊಲ್ದಾರ ಏನಂತಾರೆ, ಅವ್ರು ಕಷ್ಟಪಟ್ಟು ಬೆಳೆಸೋರಲ್ಲ, ಯೋಚನೆ ಮಾಡಬೇಕು ಅಂತಾನ ಅನ್ಸೋದೇ ಇಲ್ಲ. ಓಕೆ, ಪುಕ್ಸಟ್ಟೆ ಸಿಗುತ್ತೆ ಅಂತಾನ ಓದ್ಕೊಂಡ್ ಬಂದ್ಬಿಡ್ತಾರೆ. ಬರೀ
ಅಯ್ಯೋ ಬತ್ತೀವಿ ನಡಿಯಮ್ಮ. ನೀನೇನು ಹಿಂಗೆ ಎದೆ ಮ್ಯಾಗ ಕಾಲಿಕೊಂಡು ನಿಂತಿದ್ಯಲ್ಲ ಬರೀ ಬರೀ ಅಂತಾನ. ನಾವು ಈಗಿನ ಉಂಡು ಸುಧಾರಿಸ್ಕೊಂತಾ ಇದೀವಿ. ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಆಮೇಲೆ ಬರ್ತೀವಿ ನಡಿ. ಆಮೇಲೆ ಗಿಮೇಲೆ ಅಂದ್ರೆ ನಡಿಯಲ್ಲ. ಬರೀ ಬರೀ ಈಗಲೇ ಟೈಮ್ ಆಯ್ತು. ಹೊತ್ತು ಮುಂಚೆ ಹೋಗ್ಬೇಕು. ಬೈಗಾಗೌಟತ್ತಿಗೆ ಎಲ್ಲ ಒತ್ತಾಕಿ ಮುಗಿಸ್ಬೇಕು. ಬರೀ ಬರೀ ಬರ್ತೀರೋ ಇಲ್ವೋ ಹೇಳ್ರಿ. ಬರ್ಲಿಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ದಂಡ. ಯೋಚನೆ ಮಾಡ್ರಿ. ಬರ್ದಿದ್ರೆ ಇಲ್ಲೇ ಇರ್ರಿ. ನನಗೇನಂತೆ ಹೋಗಿ ನನ್ನ ಗಂಡಗೆ ಹೇಳ್ತೀನಿ. ನಿಮ್ಗೆ ಆ ದಂಡದ ಜೊತೆಗೆ ಇನ್ನು ಬೇರೆ ಶಿಕ್ಷೆನೂ ಕೊಡ್ತಾರೆ. ಅನುಭವಿಸಿರಿ ಅಂತೆ ನೀವು. ಅಯ್ಯೋ ಪೆಂಗ, ಏನೋ ಮಾಡೋದು. ಕಾಯಿ ಒತ್ತಾಕ್ಬೇಕಂತಲೋ. ಯಪ್ಪ, ಕಾಯಿ ತಲೆ ಮೇಲೆ ಒತ್ತಾಕಕ್ಕಾಗುತ್ತಾ? ನನ್ನ ಕೈಲಾಗಲ್ಲಪ್ಪ. ಅಮ್ಮ ನನಗೂ ಆಗಲ್ಲಮ್ಮ. ನನ್ನ ಮೊದಲೇ ಬುಲ್ಡೆ ತಲೆ. ಬುಲ್ಡೆ ಎಲ್ಲ ಉರಿತೈತೆ. ನನ್ನ ಕೈಲಾಗಲ್ಲ ಒತ್ತಾಕಕ್ಕೆ. ಇಲ್ಲೇ ಒತ್ತಾಕಕ್ಕಾಗಲ್ಲ ಅಂತ ಇಲ್ಲೇ ನಿಂತ್ಕೊಂಡಿರ್ರಿ. ಆಮೇಲೆ ಆ ನಾಗಣ್ಣವರು ಪಂಚಾಯತಿ ಮುಖ್ಯಸ್ಥರು ಅವಣ್ಣವ್ರು ಬಂದ್ರೆ ನಿಮ್ಗೆ ಇನ್ನೂ ಒಂಥರ ಶಿಕ್ಷೆ ಕೊಡ್ತಾರೆ. ಅನುಭವಿಸಿರಂತೆ. ಅವಕ್ಕ ಹೇಳೋಗಿದ್ದು ಕೇಳಿಸ್ಲಿಲ್ವಾ? ಸುಮ್ಮನೆ ಹೋಗ್ರಿ. ಹೌದಮ್ಮ, ಅವ ಅಕ್ಕ ಬೇರೆ ಹಂಗೆ ಹೇಳತ್ತು. ಆಮೇಲೆ ಮತ್ತಿನ್ನೇನಾದ್ರು ಶಿಕ್ಷೆ ಕೊಟ್ಟಾರು. ನಡಿ ನಡಿ ಹೋಗೋಣ ಜಲ್ದಿ. ಸರಿ ಆಯ್ತು ಬಾ. ಲೇ ಮಂಗಿ ಐತೆ ಕಣೆ, ನಮ್ಮನ್ನೇ ತಗಲಾಕ್ತೀಯಾ? ನಮ್ಮನ್ನೇ ಕೂಲಿ ಕೆಲಸ ಕಳಿಸ್ತೀಯಾ? ಇದೊಂದಿಟ್ಟು ಮುಗಿಲಿ ಈ ಶಿಕ್ಷೆ. ಆಮೇಲೆ ನಿನಗಿರೋದು ಅವಾಗ ದಿನ ನೀನು ಕೂಲಿ ಹೋಗ್ಬೇಕು ಬಿಸ್ಲಾಗೆ. ಒಂದು ದಿವಸನೂ ಮನೆಗೆ ಇರಕ್ಕೆ ಬಿಡಲ್ಲ ನಿನಗೆ. ಹಂಗ ಅನಿಸ್ತೀನಿ, ನೋಡ್ತಾ ಇರು. ಆಯ್ತಾಯ್ತು, ಇವಾಗ ಜಲ್ದಿ ಹೋಗ್ರಿ. ಆಮೇಲೆ ನೋಡೋಣ ಅದನ್ನ. ನಿಮಗೆ ಹಿಂಗೆ ಬಗ್ಸಿದ್ರೇನೆ ಬುದ್ಧಿ ಕಲ್ತ್ಕೊಂಬೋದು, ಕಳ್ತನ ಬಿಡೋದು. ನಾನು ಕೂಲಿ ಹೋಗ್ತೀನಿ. ನಾನೇನು ಕುಕ್ಕೊಂಡಿರಲ್ಲ. ನನಗೂ ಒಬ್ರು ಹೇಳವ್ರಿ. ನನಗೂ ಐತೆ ಬುದ್ಧಿ, ದುಡ್ಕೊಂಡು ತಿನ್ಬೇಕು ಅಂತ. ನಿಮ್ಮ ಥರ ಕಳ್ತನ ಮಾಡ್ಕೊಂಡು ತಿನ್ಬೇಕು ಅನ್ನೋದಿಲ್ಲ. ಆ ಗುಂಡಜ್ಜಿ ಹೇಳಿತ್ತು, ಬಾ ನಮ್ಮ ಅಂತಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಾನ. ಹೋಗ್ತೀನಿ ನಾನು. ಏನು ಇವಳೆ ಎಲ್ಲೇ? ಅವ್ರಿಬ್ರು ಕರ್ಕೊಂಬಂತಂದ್ರೆ ಒಬ್ಳೆ ಬಂದಿದ್ಯಾ? ಎಲ್ಲಿ ಅವರಿಬ್ರು? ಬರ್ತಾರೆ ಇರ್ರಿ ಒಂದು ನಿಮಿಷ. ಅವರು ದಿಮಾಕ್ ಮಾಡ್ಕೊಂಡು ಅಲ್ಲೇ ಇದ್ರು. ಅದಕ್ಕೆ ಬರ್ದಿದ್ದೆ ಇನ್ನು ಜಾಸ್ತಿ ದಂಡ ಕಟ್ಟಬೇಕಾಗತ್ತೆ ಅಂತ ಎದುರಿಸಿದ್ದೆ. ಬರ್ತಾ ಇದಾರೆ ಹಿಂದೆ. ಬರ್ಲಿ ಪಾಪ. ಅನಾಥ ಹುಡುಗಿ ಅಂತ ಮದುವೆ ಮಾಡ್ಕೊಂಬಂದು ಅಯ್ಯ ಅನ್ನಿಸ್ತಾರ ಅವ್ರಿಗೆ. ಸರಿಯಾಗಿ ಈ ಒಂದು ವಾರದೊಳಗಡೆ ಸರಿಯಾಗಿ ಅಯ್ಯ ಅನ್ನಿಸ್ಬೇಕು ನೋಡಿ ಇವ್ರಿಗೆ. ನಿಂದು ಯಾರು ಹೊಲ್ದಾಗೂ ಕಳ್ತನ ಮಾಡಬಾರ್ದು. ಆ ಹುಡುಗಿಗೆ ತೊಂದರೆ ಕೊಡಬಾರ್ದು. ಏನಜ್ಜಿ ಕದ್ರಜ್ಜಿ ಈಟ ತಿಂತಕನೆ ಬರೋದು? ಏನೋ ಪೆಂಗ ಜಲ್ದಿ ಬರ್ಬೇಕು ಅಂತ ಗೊತ್ತಾಗಲ್ವಾ? ಕೂಲಿ ಹೋಗೋದು ಎಷ್ಟು ಗಂಟೆಗೆ? 9:15 ಮನೆ ಬಿಟ್ಟು ಬಂದ್ಬಿಡ್ಬೇಕು. 10 ಗಂಟೆ ಒಳಗೆ ಕೆಲಸ ಶುರು ಮಾಡಬೇಕು. ನೀವು ಹಿಂಗೆ ನಿಧಾನಕ್ಕೆ ಬಂದ್ರೆ ಹೆಂಗಾಗುತ್ತೆ? ಇವತ್ತು ಬಂದಂಗೆ ಆಗಲ್ಲ. ನಾಳೆಗೆ 9 ಗಂಟೆಗೆ ಮನೆ ಬಿಟ್ಟು 10 ಗಂಟೆಗೆಲ್ಲ ಕೆಲಸ ಶುರು ಮಾಡಿರ್ಬೇಕು. ಗೊತ್ತಾಯ್ತಾ? ಬರ್ರಿ ಜಲ್ದಿ. ಅಯ್ಯೋ ಏನಂಗೇನೆ ನಮ್ಗೇನು ಕೂಲಿ ಕೊಡ್ತಾನೆ ಈ ಅಪ್ಪ ಅಮ್ಮಂಗೆ? ಕೂಲಿ ಬರೋ ಟೈಮಿಗೆ ಬರ್ಬೇಕಂತೆ. ಯಮ್ಮ ಸುಮ್ಮನೆ ನಡಿ, ಮಾತಾಡ್ಬೇಡ. ತಿರ್ಗಿ ಏನಾರ ಮಾತಾಡೋದು. ಆಮೇಲೆ ಅವ್ರಿಗೆ ಸಿಟ್ಟು ಬಂದು ಇನ್ನೇನಾದ್ರೂ ಶಿಕ್ಷೆ ಕೊಟ್ಕಿಟ್ಟಾರು. ಹೋಗಿ ಇವ್ರ ಕೈ ತಗ್ಲಾಕೊಂಡಿದೀವಲ್ಲ ನಾವು. ಸುಮ್ಮನಿದ್ರು ಇರ್ಬೋದಾಗಿತ್ತು. ಥೂ, ಎಲ್ಲ ನಿನ್ನಿಂದನೇ ಆಗಿದ್ದು. ತರಕಾರಿ ತಾಂಬ ಅಂದರೆ ಎಲ್ಲನ ಒಂದಿಷ್ಟು ಕಿತ್ಕೊಂಬತ್ತಾರೆ. ಅದು ಬಿಟ್ಬಿಟ್ಟು ಚೀಲ್ಗಟ್ಲೆನೆ ಪೂರ್ತಿ ತೋಟನೆಲ್ಲನ ಹಾಳು ಮಾಡಿ ನುಣ್ಣಗೆ ಬೋಳ್ಸ್ಕೊಂಬಂದ್ರೆ ಯಾರು ತಾನೇ ಸುಮ್ಮನಿರ್ತಾರೆ? ಒಂದಿಷ್ಟು ಒಂದೊಂದು KG ವಸ್ತು ಕಿತ್ಕೊಂಬಂದಿದ್ರೆ ಏನು ಅಂತಿರಲಿಲ್ಲ. ಅಯ್ಯಮ್ಮ ಸುಮ್ಮನೆ ಆಗೋಳು, ಬಿಡತ್ಲಾಗೆ ಯಾರತ್ಲಾಗೆ ಕಿತ್ಕೊಂಡೋಗ್ಯಾರೆ ಅಂತಾನೆ. ನೀನು ನುಣ್ಣಗೆ ಬೋಳಿಸ್ಕೊಂಬಂದಿದ್ಯಲ್ಲ ದಡ್ ನನ್ನ ಮಗ. ಕದಿಯಾರು ಒಂದಿಟ್ಟಿಟ್ಟು ಕದಿಬೇಕು. ಪೂರ್ತಿ ಕದ್ರೆ ಅವ್ರಿಗೆ ಸಿಟ್ಟು ಬರ್ದಂಗಿರುತ್ತೋ ಅಲ್ದಾರ್ಗೆ. ನನಗೇನಮ್ಮ ಗೊತ್ತು, ಇವ್ರಿಗೆ ಗೊತ್ತಾಗುತ್ತೆ ಅದೆಲ್ಲ ಅಂತಾನ. ಒಂದು ವಾರ 15 ದಿವಸ ಆಗುತ್ತೆ, ತರಕಾರಿ ಅಮ್ಮಂಗೆ ಇರಲ್ಲ ಅಂತಾನ. ಚೀಲ ತುಂಬ ಕಿತ್ಕೊಂಬಂದೆ, ಚೀಲ ತುಂಬ ಆಗುತ್ತೆ ಅಂತಾನ. ಆದರೆ ಹಿಂಗೆ ಸಿಗಾಕಂತೀನಿ ಅಂತ ನನಗೆ ಹೆಂಗೆ ಗೊತ್ತಿತ್ತು? ನಡಿ ತಿರ್ಗಾ ನೋಡಲ್ಲ, ಒಣ ಕರಿತೈತೆ. ನನ್ನ ಕರ್ಮ, ನಿನ್ನಿಂದ ನಾನು ಬರ್ಬೇಕಾಯ್ತು ನೋಡು. ಬಾ. ಎಲ್ಲ ಕಿತ್ತಾಕ್ ಹೋಗಿದ್ರೆ ಏನು ಕಾಯಿ ಅಲ್ಲೇನೆ ಕೀಳಾರು? ಕಣೆ ಕಿತ್ತು ಹೋದ್ರು. ಅದಕ್ಕೆ ಹೆಂಗೂ ಇವರಿಬ್ರು ಗೊತ್ತಾರಲ್ವಾ? ಅದಕ್ಕೆ ಕಾಯಿಗೆ ತುಂಬಕ್ಕೆ ಯಾರನ್ನೂ ಕೂಲರ್ನ ಕರೀಲಿಲ್ಲ. ಇವರೇ ಬರಲಿ ಮಾಡಲಿ, ಸುಮ್ಮನಿರು. ಅವಜ್ಜಿ ತುಂಬಿಕೊಟ್ರೆ ಅವ್ನ ಪೆಂಗ ಎಲ್ಲ ನಾವು ಒತ್ತಾಗ್ತಾನು ಅಂತಕ್ಕೆ. ಬರ್ರಮ್ಮ ಜಲ್ದು ಎಷ್ಟೊತ್ತು ಬರ್ತೀರಾ? ಬಂದ್ವಿ. ಏನ್ ಮಾಡ್ಬೇಕು ಹೇಳೋಣ? ಇಲ್ಲ, ಇಲ್ಲಿ ನಮ್ಮ ತೋಟದಾಗೆ ಕಾಯಿ ಎಲ್ಲ ಕಿತ್ತೇವ್ರೆ. ಅಲ್ಲಿ ತಟ್ಟಿ ಐತಿ, ಅಲ್ಲಿ ಗುಡ್ಲತಾಗೆ ತಟ್ಟಿ ತಗೊಂಬಂದು ಎಲ್ಲ ಒಂತಕ್ಕೆ ಹಾಕ್ರಿ. ಕಾಯಿ ಎಲ್ಲನ ಈಸೊನ್ಕಾಯಿ ನಿಮ್ಮ ವ್ಯವಸ್ಥೆ ಮರಗಳಿರೋದು. ಅಯ್ಯೋ, ನಮ್ಮ ಜಾಸ್ತಿ ತೆಂಗಿನ ಮರ ಏನು ಇಲ್ಲ. 1,000 ಇದಾವ ಅಷ್ಟೇನೆ. 1,000ದವನು ಕಿತ್ತೇವ್ರಿ. ಒಂದು 500 ಮರ ಕಿತ್ತೇವ್ರಿ ಇವತ್ತು. ನಾಳೆಗೆ ಒಂದು 500 ಮರ ಕೀಳ್ತಾರೆ. ಕಿತ್ತು ಹೋಗವ್ರಿ. ಇಬ್ರು ಬತ್ತಾರ ಕೀಳಾರು. ನಾಳಿಗೂ ಬೆಳಗಿಲೆ ಬಂದು ಹೋಗ್ತಾರ ಅವರು. ನೀವು ಉಂಡ್ಗಿಂಡ್ ಬಂದು ಒತ್ತಾಕ್ಬೇಕು. ಜಲ್ದು ತಟ್ಟಿ ತಗೊಂಬಂದು ಒತ್ತಾಕ್ ಹೋಗ್ರಿ ಹೋಗಿ. 1,000 ತೆಂಗಿನ ಮರದ ಕಾಯಿಯ ನಾವು ಗೊತ್ತಾಗ್ಬೇಕಾ? ನಾವಿಬ್ರೇನೆ ಏನ್ ನಾಗಣ್ಣ ಹಿಂಗ್ ಹೇಳ್ತಾ ಇದ್ದೀರಾ? ಅಷ್ಟೊಂದು ಕಾಯಿ ನಾವೇನ್ ಗೊತ್ತಾಗುತ್ತೆ? ನಾನ್ ಮೊದ್ಲೇ ವಯಸ್ಸಾಗೈತೆ. ನನ್ನ ಮಗ ಬೋಡ, ಆ ಬೋರ್ಡಲೆಗೆ ಒತ್ತಾಕಕ್ಕಾಗುತ್ತಾ? ಆಗಲ್ಲ. ಇನ್ನೊಂದಿಬ್ರು ನಾ ಯಾರನ್ನಾದ್ರೂ ಕರ್ಸ್ರಿ. 4 ಜನ ಆದ್ರೆ ಹೆಂಗೋ ಬೈಗಾಗತ್ತಕ್ಕೆ ಒತ್ತಾಕೋದು. ಇಬ್ರು ಅಂದ್ರೆ ಆಗಲ್ಲಪ್ಪ, ನಮ್ ಕೈಲಾಗಲ್ಲ. ಈ ತೆಂಗಿನಕಾಯಿ ಅಂತ ಸುಮಾರು ಬರ ಇರ್ತಾವ. ಒಂದೊಂದು 3-4 kg ಇರ್ತವೆ. ಯಪ್ಪ,
ಆಗಲ್ಲ ಆಗಲ್ಲ ನಮ್ಮ ಕೈಲಿ ಆಗಲ್ಲ. ನಾವೆಂದು ಕೂಲಿ ಮಾಡ್ದೋರೇ ಅಲ್ಲ. ನೀನೇನು ಹಿಂಗೆ ಈ ಒಂದೇ ಸಲ ಇಂಥ ಕೆಲಸ ಕೊಡ್ತಾ ಇದೆಯಲ್ಲ. ನಮಗೆ ಯಾತನ ಕಳೆ ಪಳೆ ಕೀಳೋದ, ಇಲ್ಲ ಯಾತನ ಯಾತು ದನಗಳಿಗೆ ಯಾತನ ಸೊಪ್ಪು ಕಿತ್ತಾಕದ ಅಂತದ ಕೊಡು, ಮಾಡ್ತೀವಿ. ಇಂಥದ್ದೆಲ್ಲ ತೆಂಗಿನಕಾಯಿ ಗಿಂಗಿನಕಾಯಿ ಎಲ್ಲ ನಾವು ಒತ್ತಾಕಕ್ಕೆ ನಮ್ಮ ಕೈಲಾಗಲ್ಲಪ್ಪ. ಆಗಲ್ಲ ಅಂತ ಆಗಲ್ಲ. ನಮ್ಮ ಹೊಲ್ದಾಗೆ ತರಕಾರಿ ಕದಿಬೇಕಾದ್ರೆ ಈ ಬುದ್ಧಿ ಇರ್ಲಿಲ್ವಾ? ಅಷ್ಟು ನುಣ್ಣು ಬೋಳ್ಸ್ಕೊಂಡು ಹೋಗ್ಯಾನೆ ನಿನ್ನ ಮಗ. ಅದು ಅಲ್ದೇನೆ ಪಾಪ ಅವಳು ತರಕಾರಿ ಕತ್ಕೊಂಬಂದಿರೋದು ಹೇಳಿದ್ಕೆ ಅವಳ ಯಾರು, ಅವಳ ಹೆಸರು ಮಂಗಮ್ಮ. ಅವಳನ್ನ ಹಿಡ್ಕೊಂಡು ಒಯ್ದಿದ್ದೀರಲ್ಲ ಇಬ್ರು ಸೇರ್ಕೊಂಡು. ಅವಾಗಿರ್ಲಿಲ್ವಾ ಈ ಬುದ್ಧಿ? ಅದೆಲ್ಲ ಬೇಕಾಗಿಲ್ಲ. ನಾವು ನೀವಿಬ್ರು ಇದ್ದೀರಾ ಅಂತ ಯಾರನ್ನ ಕೂಲೇನು ಕರ್ದಿಲ್ಲ ನಮ್ಮಯ್ಯಪ್ಪ ಒತ್ತಾಕಕ್ಕೆ. ನೀವಿಬ್ರೇ ಎಲ್ಲ ನಾವು ಒತ್ತಾಕ್ಬೇಕು ಜಲ್ದು. ನಡೀರಿ. ಟ್ಯಾಕ್ಟ್ರಿ ಬರುತ್ತೆ ತುಂಬ್ಕೊಂಡು ಹೋಗಕ್ಕೆ ಬೈನಾಗ ಎಲ್ಲ ಒತ್ತಾಕ್ರಿ ಜಲ್ದು. ಅಯ್ಯೋ ನಾಗಣ್ಣರೇ, ಇದು ಅನ್ಯಾಯ. ನಾವಿಬ್ರೇ ಅಂದ್ರೆ ಆಗಲ್ಲ. ನೋಡ್ಕದ್ರಜ್ಜಿ, ಇಬ್ರೇನೆ ಆದ್ರೆ ಇವತ್ತು ಒಂದೇ ದಿವಸ ಮುಗಿಸ್ರಿ ಅಂತ ಹೇಳ್ತಾ ಇಲ್ಲ. 1000 ಗಿಡ ಅಂದಮೇಲೆ ನಾಳೆ 500 ಕೀಳೋದು. ಇವತ್ತು ಎಷ್ಟಾಗುತ್ತೋ ಅಷ್ಟ ಒತ್ತಾಕ್ರಿ. ಹೋಗ್ರಿ ಜಲ್ದು ಆಗ್ತವೆ. ಜಲ್ದು ಒತ್ತಾಕಿದ್ರೆ ನೀವು ಆಟ ಆಡ್ಬೇಡ್ರಿ ಅಷ್ಟೇನಿ. ಅಲ್ಲಿ ತಟ್ಟಿ ಇದಾವೆ, ಅಲ್ಲಿ ಗುಡ್ಲತ್ತಾಗೆ ತಗೊಂಬರೋಗ್ರಿ. ಹೋಗಪ್ಪ ಹೆಂಗ ತಾಂಬ್ರಗೆ 2 ತಟ್ಟಿನೂ. ಸರಿ ಅಣ್ಣ ತಾಂಬತ್ತೀನಿ. ಯಮ್ಮ ಬಾ ಜಲ್ದಿ ಒತ್ತಾಕನ. ಸುಮ್ಮನೆ ಮಾತಾಡಿದ್ರೆ ಒತ್ತೋಗುತ್ತೆ ಅಷ್ಟೇನೆ, ನಮ್ಮ ಕೆಲಸ ಮುಗಿಯಲ್ಲ. ಬಾ. ಅಯ್ಯೋ ಇದೇನಪ್ಪ ಇದು, ಒಳ್ಳೆ ಕರ್ಮ ಆಯ್ತಲ್ಲ ಇದು. ಇಲ್ಲ ಇವಳೆ, ನೀನು ಇಲ್ಲಿ ಆ ಗುಡ್ಲತ್ತ ಕುತ್ಕೊಂಡು ಇವರು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ವ ಅಂತಾನ ನೋಡ್ಕ. ಹ್ಞೂ ಕಣ್ರಿ, ಇಲ್ಲೇ ಇರ್ಬೇಕೊಬ್ರು. ಇಲ್ಲಾಂದ್ರೆ ಇವ್ರೇನೇನು ಒಂದು ತಟ್ಟಿ ತುಂಬ ಕಾಯಿ ತುಂಬ್ಕೊಂಡು ಯಾರಿಗಾನ ಓದ್ಕೊಂಡೋಗಿ ಮಾರ್ ಬರಕ್ಕೂ ಏಸ್ತಾರಲ್ಲ ಇವರು ಅಂತ ಕಳ್ರು ತಾಯಿ ಮಗನು. ನಾನು ಅಲ್ಲೇ ಗುಡ್ಲತ್ತ ಕುತ್ಕೊಂಡಿರ್ತೀನಿ. ನೀವು ಅಲ್ಲಿ ಹೊಲ್ತಕ್ಕೆ ಹೋಗ್ಬಲ್ಲ, ನೀ ಕರೆಂಟ್ ರೂಮ್ ಇಂತಕ್ಕೆ ಹೋಗಿ ಬರಂಗಿದೆ. ಹೋಗಿ ಬರೋದ್ರಿ. ನೀರುಪಾರು ಬತ್ತಾ ಇದಾವ ಇಲ್ವಾ ಹೋಗೈತ ಅಂತ ಆಫ್ ಮಾಡ್ಕೊಂಬರೋದ್ರಿ. ಚಿಚ್ ಆಫ್ ಮಾಡ್ಕೊಂಡು. ನಾನು ಹಂಗಿಲ್ಲಿ ನೋಡ್ಕೊಂತೀನಿ. ಸರಿ ಹಂಗೆ ಮಾಡು. ಯಮ್ಮ ತಗ ತುಂಬು ಕಾಯಿನ. ಅಲ್ಲಿ ದೂರ ಇರೋವೆಲ್ಲ ನಾ ತಂದು ಇಲ್ಲಿಗೆ ಹಾಕ್ರಿ. ನಾನು ನಿಂತಿದ್ದೀನಲ್ಲ ಇಲ್ಲಿಗೆ ಹಾಕ್ರಿ. ಆಮೇಲೆ ಹತ್ರದವೆಲ್ಲ ತೆರೀರಂತೆ. ಸರಿ ನಾವೆಲ್ಲ ಒತ್ತಾಗ್ತೀನಿ. ಹೋಗಮ್ಮ ಅಲ್ಲೆಲ್ಲ ಕುಕ್ಕ ಹೋಗಮ್ಮ ಸುಮ್ಮನೆ. ಏನು ಹೋಗಮ್ಮ ಗಿವ್ಗಮ್ಮ ಅಂತ ಇದ್ದೀನಿ. ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ. ಅಲ್ಲಿ ಗುಡ್ಲತ್ತ ಕುಕ್ಕೊಂಡಿರ್ತೀನಿ. ಜಲ್ದಿ ಒತ್ತಾಕ್ಬೇಕು ನೀವು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.